ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಆಗ ಸಚಿವರಾಗಿದ್ದಂತ ಜಮೀರ್ ಅಹಮದ್ ಖಾನ್ ಸಮರ್ಥವರನ್ನ ಸೋಲಿಸುವಂತ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತ ಆರೋಪಗಳು ಕೇಳಿಬಂದಿತ್ತು. ಈಗ ಈ ಆರೋಪಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಆ ಆಡಿಯೋದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಧ್ವನಿಯನ್ನ ಹೋಲುವಂತ ವ್ಯಕ್ತಿ ಮುಸ್ಲಿಂ ಮುಖಂಡರೊಬ್ಬರ ಜೊತೆಗೆ ಮಾತನಾಡೋದು. ಆ ಮಾತುಕತೆ ಹೆಂಗಿದೆ ಅಂತಂದ್ರೆ, ಮುಸ್ಲಿಂ ಬಾಹುಳ್ಯ ಇರುವಂತ ವಾರ್ಡ್ಗಳಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆಗಬೇಕು, ಕಾಂಗ್ರೆಸ್ನ ವೋಟುಗಳು ಎಸ್ಡಿಪಿಐಗೆ ಹೋಗಬೇಕು. ಈ ಸೂಚನೆಯನ್ನ ಜಮೀರ್ ಅವರದ್ದು ಎನ್ನಲಾದಂತ ಧ್ವನಿ ಆ ಸೂಚನೆಯನ್ನ ಕೊಡುತ್ತೆ ಮತ್ತೊಬ್ಬ ವ್ಯಕ್ತಿಗೆ, ಸಿರಾಜ್ ಅನ್ನುವಂತ ವ್ಯಕ್ತಿಗೆ. ಸಿರಾಜ್ ಹೇಳ್ತಾರೆ, ಅದರಲ್ಲಿ ಎಲ್ಲ ಕಡೆ ಮೈನಸ್ ಆಗ್ತಾ ಇದೆ, ನಮ್ಮವರು ಕಾಂಗ್ರೆಸ್ನವರು ಕೊಟ್ಟಂತ ದುಡ್ಡನ್ನ ಪಡ್ಕೊಳ್ಳೋದಕ್ಕೆ ಒಪ್ತಾ ಇಲ್ಲ, ಮತ್ತು ನೀವು ಬಿಜೆಪಿ ಅಭ್ಯರ್ಥಿ ಜೊತೆಗೆ ಮಾತನಾಡಿದ್ದೀರಾ ಅಂತ ಕೇಳ್ತಾರೆ. ಹೌದು, ನಾನು ಬಿಜೆಪಿ ಅಭ್ಯರ್ಥಿ ಜೊತೆಗೆ ಮಾತನಾಡಿದ್ದೀನಿ ಅಂತ ಜಮೀರ್ ಅವರದ್ದು ಎನ್ನಲಾದಂಥ ಧ್ವನಿ ಹೇಳುತ್ತೆ. ಹೌದು, ನಾನು ಮಾತನಾಡಿದ್ದೀನಿ ಅಂತ. ಜೊತೆಗೆ ಕಾಂಗ್ರೆಸ್ನವರು ಹೇಳುತ್ತಿದ್ದಾರೆ, ದುಡ್ಡು ತೆಗೆದುಕೊಳ್ಳೋದಕ್ಕೆ ಹೇಳಿ ನಿಮ್ಮವರ ಬಳಿ, ಅವ್ರು ಯಾರು ದುಡ್ಡು ತೆಗೆದುಕೊಳ್ತಾ ಇಲ್ಲ ಅಂತ. ನಾನು ಹೆಂಗೆ ಹೇಳೋದಕ್ಕೆ ಸಾಧ್ಯ ಇದೆ ಅಂತ ಜಮೀರ್ ಅವರದ್ದು ಎನ್ನಲಾದ ಧ್ವನಿ ಹೇಳುತ್ತೆ. ನಾನು ದುಡ್ಡು ತಗೊಳ್ಳಿ ಅಂತ ಹೆಂಗೆ ಹೇಳೋದಕ್ಕಾಗತ್ತೆ ಅಂತ. ಸೊ ಈ ಆಡಿಯೋದಲ್ಲಿ 3 ನಿಮಿಷ 51 ಸೆಕೆಂಡ್ನ ಆಡಿಯೋದಲ್ಲಿ ಒಂದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸಮರ್ಥ ಶಾಮನೂರು ಅವರನ್ನ, ಸಮರ್ಥ ಮಲ್ಲಿಕಾರ್ಜುನ್ ಅವರನ್ನ ಸೋಲಿಸುವಂತ ವ್ಯವಸ್ಥಿತ ಪ್ರಯತ್ನವನ್ನ ಮುಸ್ಲಿಂ ನಾಯಕರೇ ಮಾಡಿದ್ರು ಅನ್ನೋದು ಕ್ಲಿಯರ್ ಆಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆ ಧ್ವನಿ ಜಮೀರದ್ದು ಅಂತ ನಾವು ಸರ್ಟಿಫೈ ಮಾಡ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ ಅದು ಜಮೀರ್ ಅಹಮದ್ ಖಾನ್ ಅವರ ಧ್ವನಿ ಅಂತ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದು ವೈರಲ್ ಆಗ್ತಾ ಇದೆ, ಚರ್ಚೆ ನಡೀತಾ ಇದೆ. ಜಮೀರ್ ಅವರೇ ಮಾತನಾಡಿರೋದು, ಜಮೀರ್ ಅವರೇ ಸೂಚನೆಯನ್ನ ಕೊಟ್ಟಿರೋದು, ಜಮೀರ್ ಅವರೇ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಈ ಆಡಿಯೋ ವೈರಲ್ ಆಗ್ತಾ ಇದೆ. ಆಡಿಯೋದಲ್ಲಿ ಬಹಳಷ್ಟು ಗಂಭೀರ ವಿಚಾರಗಳಿದ್ದಾವೆ. ಈಗ ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಈ ಆಡಿಯೋ ವೈರಲ್ ಆಗ್ತಾ ಇದೆ. ಇನ್ನು ದಾವಣಗೆರೆ ಬೈ ಎಲೆಕ್ಷನ್ನ ವೇಳೆ ಮಾತನಾಡಿದ್ದಾರೆ ಮುಸ್ಲಿಂ ನಾಯಕರ ಜೊತೆಗೆ ಅನ್ನೋದು ಈಗ ಕೇಳಿ ಬರ್ತಾ ಇರುವಂತ ಆರೋಪ. ಈ ಆಡಿಯೋ ಜಮೀರ್ ಅವರದ್ದು, ಜಮೀರೇ ಮಾತನಾಡಿದ್ದು ಮತ್ತು ದಾವಣಗೆರೆಯ ಮುಸ್ಲಿಂ ನಾಯಕರ ಜೊತೆಗೆ ಮಾತನಾಡಿದ್ದಾರೆ. ಈ ಆರೋಪ ಕೇಳಿ ಬರ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಮುಸ್ಲಿಂ ಮುಖಂಡರಿಗೆ ಎಸ್ಡಿಪಿಐ ಮತ್ತು ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕೋದಕ್ಕೆ ಹೇಳಿ ಅಂತ ಜಮೀರ್ ಅವರ ಧ್ವನಿ ಹೇಳುತ್ತೆ. ಆದ್ರೆ ಇದೀಗ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರೇ ಮುಂದೆ ನಿಂತು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸುವಂತ ಪ್ರಯತ್ನ ಮಾಡಿದ್ರಾ ಅನ್ನುವಂತ ಪ್ರಶ್ನೆ ಮೂಡೋದಕ್ಕೆ ಕಾರಣ ಆಗಿದೆ. ಆಡಿಯೋವನ್ನು ಕೇಳ್ತಾ ಇದೆ. साहब यहाँ नीचे के बूथा गया था नगर के, वहाँ पूरे 10 बूथा एक जगह 8 बूथा है, वो पूरा वो ऑलमोस्ट कुकर चल रहा सर। ऑलमोस्ट कुकर चल रहा। जबरदस्त सुना यहाँ सिराज साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ वो हुआ तो हमने फायदा। हूँ साहब हकीकत आदमी आ जाको, बाहर आ जाको नहीं आ रहे साहब। नहीं सुनो, मैं बोल कंप्लीट करने चीज बन साहब बोलो। अब आदमी परसेंटेज नहीं है हमारा। हूँ सर, जबरदस्ती घर को बाहर बुलाने का। हूँ सर, अब उन्होंने क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सलंग बोल को इंडिपेंडेंट को भी एसजीपी दिलाओ। हूँ सर, नहीं है तो भी अच्छा है करूँ समय। हूँ सर, वही सर कर रहे हैं, जबरदस्ती बुलाने का नहीं है, बुलाने सर, बुलाने का। क्या बोल रहे थे कांग्रेस वाले क्या भी नहीं, वो तो अब मैं वहाँ नीचे की बूथा गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पैसे नको छोड़ो, वो हम ना पैसे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालते मालूम नहीं कर बोल खाए गए थे। बाद में हमारे छोकरा, हमारे 2 छोकरा ही वहाँ। वो इसकी वो सादिक पहलवान का वार्ड कौन देख रही सो? सादिक पहलवान का वार्ड में हमारे वो अरब कर को एक छोकरा है, वहाँ जरा माइनस होना चिन्ह के वो। हाँ करते हैं, छोड़ो सब, उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं। वो कल मुस्लिम गुंडागिरी मारा नहीं उसने बहुत बड़ा लीडर समझा था ना। क्या भी नहीं, जीरो कर। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ।